ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಗೈಸ್, ಇವತ್ತು ಪೆಪ್ಪರ್ ಫ್ರೈ ಯಾವ ಟೈಪ್ ಮಾಡ್ತಾರೆ ನಮ್ಮ ಸ್ಟೈಲಲ್ಲಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡು ಅದು ಪಾತ್ರೆ ಕಾಯಕ್ಕೆ ಬಿಟ್ಟ ತಕ್ಷಣ ಸ್ವಲ್ಪ ಹೊತ್ತು 1 ನಿಮಿಟ್ ಅಷ್ಟೇ ಬಿಟ್ಟು ಎಣ್ಣೆ ಹಾಕ್ಕೊಂಡೆ. ಭಾಳ ಎಣ್ಣೆ ಬೇಡ ಅಂತ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಎಣ್ಣೆ ಜಾಸ್ತಿ ಆಗುತ್ತಲ್ವ. ಸೊ ಹಾಗಾಗಿ ಈ ಕಡೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೋಬೇಕು, ಓಕೆನಾ. ಸ್ಲೈಸಾಗಿ ಹೆಚ್ಕೊಳ್ಳಿ. ಈ ಕಡೆ ಟೊಮೊಟೊನ 2 ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ 7ರಿಂದ 8 ತೊಗೊಂಡಿದ್ದೀನಿ, ಈರುಳ್ಳಿ ದೊಡ್ಡದು ಒಂದು ತೊಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕೆಂಪಾಗಬೇಕು. ಓಕೆ, ಅದರಲ್ಲಿ 1-2 ಟೊಮೊಟೊ ಬಿದ್ದಿದೆ, ಏನು ಅಂದ್ಕೋಬೇಡಿ. ಹಿಂಗೆ ಕೈಯಿಂದ ಎತ್ತಾಕೊಳಬೇಕಾದ್ರೆ ಬಿದ್ದುಬಿಡ್ತು, ಏನೂ ಆಗೋಲ್ಲ ಅಂತ ಸುಮ್ಮನೆ ಆದೆ. ನೆಕ್ಸ್ಟು ಅದು ಬ್ರೌನ್ ಆಗೋವರೆಗೂ ನಾನು ಇಲ್ಲಿ 5 ರೂಪಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದಕ್ಕೆ ಹಾಕ್ತಾಯಿದ್ದೀನಿ, ಫುಲ್ ಹಾಕ್ತಾಯಿದ್ದೀನಿ. ಪಟ ಪಟ ಹೊಡೆದೆ, ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ಅದು, ಅದಕ್ಕೆ ಹಂಗೆ ಇದು ಮಾಡಿಕೊಂಡೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಗೈಸ್. ಅದು ಬ್ರೌನ್ ಕಲರ್ ಆಗಬೇಕು, ಸೊ ಅಲ್ಲಿವರೆಗೂ ಮಾಡೋಣ. ನೆಕ್ಸ್ಟ್ ಅದು ಸ್ವಲ್ಪ ಬ್ರೌನ್ ಆಗಲಿ, ಹಸಿ ವಾಸನೆ ಎಲ್ಲ ಹೋದಾದ್ಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಕೊಂಡಿನಿ, 1 ಮೆಣ್ಸಿನ್ಕಾಯಿ 2 ಹೋಲ್ ಮಾಡ್ಕೊಂಡು ಈ ಥರ ಫ್ರೈ ಮಾಡ್ಕೊತಿದ್ದೀನಿ. ಏನೇ ತರಕಾರಿ ಆಗಲಿ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು, ಚಿಕನ್ ಆದರೂ ಅಷ್ಟೇ ಫಿಲ್ಟರ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಎಲ್ಲ ಹಸಿ ವಾಸನೆ ಹೋಗಬೇಕಲ್ಲ ಗೈಸ್, ಅದು ಶುಂಠಿ ಬೆಳ್ಳುಳ್ಳಿದ್ದು ಹಸಿ ವಾಸನೆ ಇರುತ್ತೆ. ಅದಾದ ತಕ್ಷಣ ನಾನು ಚಿಕನ್ ಇಲ್ಲಿ ತೊಳ್ಕೊಂಡು 2 ಸಾರಿ ಇಟ್ಕೊಂಡಿದ್ದೀನಿ. ಇವಾಗ ಚಿಕನ್ನ ಇದಕ್ಕೆ ಹಾಕ್ಬಿಡೋಣ. ನಂಗೆ ಯಾಕೋ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತು, ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ ತಕ್ಷಣ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ನಾನು ಚಿಕನ್ನು, ಇದರಲ್ಲಿ ನೀರು ಉಳಿದಿದೆ, ಮತ್ತೆ ಸಿಂಕ್ ನೀರು ಅಂದ್ಕೋಬೇಡಿ, ನಾನು ನಲ್ಲಿ ನೀರಲ್ಲೇ ಚಿಕನ್ ತೊಳೆಯೋದು, ಓಕೆನಾ. ಯಾಕಂದರೆ ಸುಮ್ಮನೆ ಯಾಕೆ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ, ಬೋರ್ ನೀರು ಬೇಡ ಅಂತ. ಹಾಗೆ ಈ ಕಡೆ ಅರಿಶಿನ ಪುಡಿ ಡಬ್ಬಿ ಓಪನ್ ಮಾಡ್ಕೊಂಡಿದ್ದೆ. 1 ಟೇಬಲ್ ಸ್ಪೂನಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕೋದ್ರಿಂದ ಚಿಕನ್ ನೀರು ಸ್ಮೆಲ್ ಇರುತ್ತಲ್ಲ, ಅದು ಎಲ್ಲನೂ ಹೋಗುತ್ತೆ. ಒಂದೇ ಕೈಯಲ್ಲಿ ಹೆಂಗೋ ಮಾಡ್ಕೊತ ಮಾಡಿದ್ದೀನಿ ವೀಡಿಯೋ, ಯಾರು ಬೇಜಾರಾಗಬೇಡಿ, ಓಕೆನಾ. ಯಾರು ಬೇಜಾರಾಗಲ್ಲ ಅಂತ ನಾನು ಥಿಂಕ್ ಮಾಡ್ತೀನಿ. ನಿಮ್ಗೆ ಯಾವ ಥರ ಅಡುಗೆ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಜಸ್ಟ್ 10 ಮಿನಿಟ್ಸಲ್ಲಿ ಆಗಬೇಕು, ಆ ಥರ ಮಾಡಿಕೊಡ್ತೀನಿ ನಿಮಗೆ, ಅದೆಷ್ಟು ಟಫ್ ಇದ್ರು, ಓಕೆನಾ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಫ್ರೈ ಆದ ತಕ್ಷಣ ಎಲ್ಲ 5 ಮಿನಿಟ್ಸ್ ಬಿಟ್ಬಿಡಿ. ನೋಡಿ, ನಾನು ನೀರೇ ಹಾಕಿಲ್ಲ, ಹೌದಾ. ನೀರು ಹಾಕ್ಲಿಂಗೆ ಎಣ್ಣೆಯಲ್ಲೇ ಕಾಯ್ತಾ ಇದೆ, ಸೊ ಎಣ್ಣೆನೂ ಜಾಸ್ತಿ ಇಲ್ಲ, ಚಿಕನಲ್ಲಿ ನೀರಂಶ ಇರುತ್ತೆ. ಹಾಗಾಗಿ ನಾನು ನೀರು ಹಾಕ್ಲಿಲ್ಲಂಗೆ ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ನು ಅಷ್ಟೇ, ಬೇದರೂ ನೀರಲ್ಲಿ ಬೇಯಬಾರ್ದು. ಟೊಮೊಟೊನ ಹಾಕೋ ಕಾರಣ ಏನು ಅಂದರೆ ನೀರು ಬಿಟ್ಕೊಳುತ್ತೆ, ಮತ್ತು ರೈಸಿಗೆ ಅಷ್ಟೇ ನಾವು ಮಾಡ್ಕೊತಾ ಇರೋದು. ಸೊ ಶೇರ್ವ ಟೈಪು ಸ್ವಲ್ಪ ಬರಲಿ ಅಂತ ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗೆ ಬಂದಿದೆ ಅಂತ. ಚಿಕನಲ್ಲೂ ನೀರು ಬಿಟ್ಕೊಳ್ಳುತ್ತೆ ಮತ್ತು ಪ್ಲಸ್ ಎಣ್ಣೆನೂ ಇರುತ್ತೆ ಅಲ್ವಾ, ಹಂಗಾಗಿ ನೀರು ಹಾಕೋಳಕ್ಕೆ ಹೋಗಲ್ಲ. ನೋಡ್ತಿರ್ಬೋದು ನೀವು, ಅದು ಚಿಕನ್ ಬಿಟ್ಕೊಂಡಿರೋ ನೀರು ಮತ್ತು ಎಣ್ಣೆ 2 ಮಿಕ್ಸ್ ಆಗಿ ಯಾವ ಥರ ಆಗಿದೆ. ಅರ್ಧ ಈ ಕಡೆ ಚಿಕನ್ ಬೆಂದೋಗ್ಬಿಟ್ಟಿದೆ, ಓಕೆನಾ. ಟೊಮೊಟೊನ ಹಾಕಿದ ತಕ್ಷಣ ನಾವು ಆಚೆ ಚಿಕನ್ ಮಸಾಲ, ಗೈಸ್ ನೀವೇನೇ ಅಡುಗೆ ಮಾಡಿ ಆಚೆ ಚಿಕನ್ ಮಸಾಲ ಹಾಕಿದ್ರೇ ಟೇಸ್ಟು. ನಾನು 10 ರೂಪಾಯಿ ಪ್ಯಾಕೆಟ್ ಫುಲ್ ಹಾಕಿದ್ದೀನಿ ಚಿಕನ್. 1 kgಗೆ ಎಷ್ಟೋ ಕಡಿಮೆ ಇತ್ತು ಇದು ಚಿಕನ್, ಓಕೆ. ಲಾಸ್ಟಿಗೆ ಹೇಳ್ತೀನಿ ಎಷ್ಟು ಕಡಿಮೆ ಇದೆ ಅಂತ, ಚಿಕನ್ ಎಷ್ಟು kg ಇದೆ ಅಂತ, ಓಕೆನಾ. kg ಇಲ್ಲ, kg ಒಳಗೆ ಇದೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾನು 1 ಪ್ಯಾಕೆಟ್ ಫುಲ್ ಹಾಕಿದ್ದೀನಿ. ಅದು ಹೊಗೆಗೆ ಕ್ಯಾಮ್ರಾಗೆ ಬಡ್ದಿದೆ, ಏನೂ ಬೇಜಾರು ಮಾಡ್ಕೊಬಿಡಿ. ನೋಡಿ ಯಾವ ಥರ ಆಗಿದೆ, ಗಟ್ಟಿ ಆಗಿಬಿಡ್ತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾನು ಸ್ವಲ್ಪನೇ ಹಾಕ್ತೀನಿ, ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ಅದು ಉಪ್ಪು ತೆಗಿಯೋಕ್ಕಾಗಲ್ಲ ಮತ್ತೆ ಅಲ್ವಾ. ಮೇಲೆ ಉಪ್ಪಾದರೂ ಪರವಾಗಿಲ್ಲ, ಲಾಸ್ಟಿಗೆ ಚೆಕ್ ಮಾಡ್ತಿದ್ದಿಲ್ಲ ಟೇಸ್ಟ್ ಹೆಂಗಿದೆ ಅಂತ, ಆಮೇಲೆ ಬೇಕಾದರೆ ಉಪ್ಪು ಹಾಕ್ಕೊತೀನಿ ನಾನು. ಫೈನಲಾಗಿ ಎಲ್ಲ ಗೂರಾಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ, ನಮ್ಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಖಾರ ಹಾಕಿದೆ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ, ಓಕೆನಾ. ಏನು ಆ ಪ್ರಾಬ್ಲಮ್ ಇಲ್ಲ. ನಿಂಬೆಹಣ್ಣು ಟೊಮೊಟೊನ ಬೇಡ ನಾವು ನೀರು ಹಾಕಿ ಮಾಡ್ತೀವಿ ಅಂತ ಹೇಳೋರು ಲೆಮನ್ ಹಾಕ್ಕೊಂಡು ಮಾಡ್ಕೊಳ್ಳಿ, ನೀರು ಹಾಕ್ಕೊಳ್ಳಿ, ಓಕೆನಾ. ಇದು ಪೆಪ್ಪರ್ನ ನಾನು ಕುಟ್ಟಿ ಲೋಟದಲ್ಲಿ ಇಟ್ಕೊಂಡಿದ್ದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇವಾಗ ನೋಡ್ತಿರ್ಬೋದು ಅಲ್ಲಿ ಬ್ಲ್ಯಾಕ್ ಪುಡಿ ಬಿದ್ದಿದೆ. ಪೆಪ್ಪರ್ ಪೌಡ್ರು ಹೋಮ್ ಮೇಡ್, ಮನೇಲೇ ಮೆಣಸು ಕುಟ್ಟಿರೋದು ಹಾಕಿದ್ದೀನಿ. ಅಂಗಡಿದು ಬೇಡ, ಮನೆಗೆ ಟೇಸ್ಟ್ ಬರೋಷ್ಟು ಅಂಗಡಿಯಲ್ಲಿ ಪೆಪ್ಪರ್ ಪೌಡರ್ ಟೇಸ್ಟ್ ಬರೋಲ್ಲ. ಹಾಗಾಗಿ ನಾನು ಮನೇಲಿ ಮಾಡಿರೋಂಥದ್ದು ಕುಟ್ಟಿ ಪೆಪ್ಪರ್ನ
ಹಾಕಿದ್ದೀನಿ. ನೆಕ್ಸ್ಟು ಈ ಕಡೆ ಸಣ್ಣ ಗ್ಯಾಸಿಗೆ ಸಣ್ಣ ಒಲೆಗೆ ಇಟ್ಕೊಂಡೆ, ಈ ಕಡೆಯಲ್ಲಿ ಅನ್ನ ಇಟ್ಕೊಂಡೆ ನಾನು ರೈಸ್ ಮಾಡೋಕ್ಕೆ. ಹಂಗಾಗಿ ಸಣ್ಣ ಒಲೆಯಲ್ಲಿ ಇಟ್ಟರೆ ಅನ್ನ ಮೆತ್ತಗಾಗ್ಬಿಡುತ್ತೆ, ಹಂಗಾಗಿ ದೊಡ್ಡ ಒಲೆಯಲ್ಲಿ ಅನ್ನ ಇಟ್ಟು ಸಣ್ಣ ಒಲೆಯಲ್ಲಿ ಫ್ರೈ ಇಕ್ಕಿದೆ. ನೋಡಿ ನಾನು ಒಂದು ಸ್ವಲ್ಪನೂ ನೀರು ಹಾಕಿಲ್ಲ, ಓಕೆನಾ. ಯಾವ ಟೈಪ್ ಅದು ನೀರು ಬಿಟ್ಕೊಂಡಿದೆ, ಶೇರ್ವ ಬಿಟ್ಕೊಂಡಿದೆ ಅಂದರೆ ಯಾಕಂದರೆ ಟೊಮೊಟೊನ ಹಾಕಿರೋದ್ರಿಂದ. ಗೈಸ್ ಫೈನಲಾಗಿ ನಾನು ಟೇಸ್ಟ್ ನೋಡಿದ್ರೆ ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ಓಕೆನಾ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲಿ ಹಂಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್ ಬಟ್ಟಿ. ಇವಾಗ ನೆಕ್ಸ್ಟು ನಾವು ಈ ತಟ್ಟೆ ಮುಚ್ಚಿದ್ದೀನಿ, ಸ್ವಲ್ಪ ಒಂದು 2 ಮಿನಿಟ್ಸ್ ಬೇಕೊಂಡ್ಲಿ ಅಂತ. ಓಕೆ, ನಾನು 5 ಮಿನಿಟ್ಸೇ ಬೇಕೊಂಡ್ಲಿ ಅಂತ ಬಿಟ್ಟೆ. ತೆಗ್ದು ನೋಡ್ತೀನಿ, ನೋಡಿ ಯಾವ ಥರ ನೀರು ಬಿಟ್ಕೊಂಡಿದೆ. ಮೇನ್ ನಮಗೆ ಶೇರ್ವ ಬೇಕಾಗಿರೋದು, ಹಂಗಾಗಿ ನಾನು ನೀರು ಹಾಕ್ಲಿಲ್ಲಂಗೆ ಮಾಡಿದ್ದೀನಿ. ಜಸ್ಟ್ ಆಫ್ ಮಾಡಿಬಿಟ್ಟೆ ಗ್ಯಾಸ್. ಫೈನಲಾಗಿ 2 ಅವರ್ ಆಯಿತು, ಲೈವ್ ಇತ್ತಲ್ವಾ, ಹಂಗಾಗಿ ಲೈವ್ ಎಲ್ಲ ಮುಗಿಸ್ಕೊಂಡು ಫೈನಲಾಗಿ ಊಟ ಮಾಡಿದೆ. ನೋಡ್ತಿರ್ಬೋದು ಚಿಕನ್ ಎಲ್ಲ ಹೆಂಗೆ ಬೇಯ್ದಿದೆ ನೋಡಿ. ಎಣ್ಣೆನೂ ಜಾಸ್ತಿ ಆಗಿಲ್ಲ, ಶೇರ್ವನೂ ಅನ್ನಕ್ಕೆ ಕರೆಕ್ಟ್ ಆಗಿದೆ. ಟೇಸ್ಟ್ ಮಾಡ್ತಾಯಿದ್ದೀನಿ, ರಿಯಲಿ ನನಗಂತೂ ತುಂಬ ಇಷ್ಟ. ಒಬ್ಬೊಬ್ಬರು ನಾವು ಮಾಡಿದ್ದು ಇಷ್ಟ ಆಗಲ್ಲ ಅಂತಾರೆ, ಬಿಕಾಸ್ ನಾನು ಮಾಡಿದ್ದು ನಂಗೆ ತುಂಬ ಇಷ್ಟ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಕಾಮೆಂಟ್ ಮಾಡಿ. ಬಾಯ್ ಬಾಯ್.